पुष्पराज मैं झुकेगा नहीं साला. उदा ಅನ್ಸುತ್ತೆ ಅಪ್ಪಿದ ಏಪ್ಪ ಏನ ಮಾಡಿದಿಲ್ಲ ಪೊತ್ತ ಪೊತ್ತ ತಾಯಿ ಏನೇ ಮೇಳ ಪೊತ್ತ ಪೊತ್ತ ತಾಯಿಲೆ ಯಪ್ಪ ಏನು ಬಾಯೋ ನಿನ್ನ ಬಾಯಿ ಸರಸ್ವತಿ ಡೈರೆಕ್ಟ್ ಅಲ್ಲೇ ಕುಂತ ಕೈ ಹಾಕಲೆ ಹಿಂಗದು ನೀ ಕೈ ಹಾಕಿ ನೋಡ್ತಿ ಅಭಿನಯ ನೋಡಲ್ಲ ಅಂತ ಹೇ ಹುಚ್ಚ ಒಪ್ಪ ಅರೇ ಅದು ಪುತ ಪುತ ಹಾಲಲ್ಲಿ ಅದು ಮತ್ತ ಪುಷ್ಪ ಅನ್ಬೇಕು ಮಗನ ಏನ್ ಅನ್ಬೇಕು ಪುಷ್ಪ ಮಾರ ನನ್ನ ಬಾಯಿ ತುದ್ದಿಲ್ಲ ಬೇದಲೆ ಹಿಂಗಾತ ಬರುಕ ಅದು ಪೊತ್ತ ಪೊತ್ತ ಲೇ ನೀ ಪುಷ್ಪ ಅದ್ರ ನಾ ಕ್ರಾಂತಿಲೇ ನೀ ತಾಂತಿ ಇಲ್ಲ ಮುಗಿಸ್ಬಿಡು ನೀ ತಾಂತಿ ಹೋದ್ರಿ ಅಪ್ಪಾಜಿ ಪೇಮೆಂಟ್ ಬಂದತ್ ನೀ ಯಾರ ಮಗ ಪೇಮೆಂಟ್ ಬಂದತ್ ನಮ್ಮ ಅಪ್ಪನ ಮಗ ಇವ ಯಾವಲೆ ಇವಲೆ ನಮ್ಮ ಅಪ್ಪನ ಮಗ ಇಲ್ಲ ಊರ್ ಮಗ ಪಡಸಲಿಗೆ ಹುಟ್ಟಿನ್ನೆ ಓ ಪಡಸಲಿ ಮಗ ನಮಸ್ಕಾರ ಏನು ಒಪ್ಪೈತಪ್ಪ ಅಂತ ಬಿದ್ದಿಲ್ಲ ತಕಳೇನಿ ಇದು ಅಲ್ಲೇ ಮಾಮನ್ ಮನಿ ಇಲ್ಲಲ್ಲ ಎತ್ತದ ಕತೆ ಅಲ್ಲಿ ಪಂಚಾಯತ್ಯಾಗ ಆ ರೀತಿ ಬಂದಾನ ಊರೊಳಗಲ್ಲ ಇಡೋದು ಇನ್ನೂ ಉದ್ದಾರ ಮಾಡಿ ಅಂತವ ಯಪ್ಪ ಮಾಮ ಅಂತಲ್ಲ ಇವ ನಮ್ಮ ಗೌಡ್ರ ಸಡ್ಲ ಬಾಯಿ ಬಿಟ್ಟು ಮಾತಾಡಕತ್ತಾರದ ಮೇಲೆ ಇವ ಕರಮರಾಜ ಅಂತ ಕಾಣತ್ತ ಸರ ನೀವೇನು ಮಾತಾಡಕ್ ಹೋಗ್ಬೇಡ್ರಿ ಎಲ್ಲ ನೀನ ಜಗ್ ಎಲ್ಲ ಹೇಳ್ತೀರಿ ಕೇಳ್ರಿ ನಿಮ್ಗ ಗೌಡ್ರು ಮಾಡಂದಾರ ಏನೇ ಅವು ಮೂರು ನಿಮ್ಗ ಮಾಡ್ಬೇಕಂತ ಅದು ಹೇಳ್ಬಾರ್ದು ಚೇರ್ ಹುಡುಕಾಡ್ಬೇಕಲ್ಲ ಈಗ ನೆನದವರ ಮನದಲ್ಲಿ ಚೇರ್ ತಗೋರ್ತಮ್ಮ ಎಲ್ಲ ರಿಮೋಟ್ ಆಶೀರ್ವಾದ 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 ಅಯ್ಯೋ ನೀ ಗೌಡ್ರ ಹತ್ರ ನಮಸ್ಕಾರ ಮಾಡಿಬಿಟ್ನಲ್ಲ ನಾ ಹಂಗ ಗೌಡ್ರ ಕಣ್ಣಂಗೆ ಎಲ್ಲರಿಗೂ ಒಂದೊಂಥರ ಕಾಣ್ತೀನಿ ನಾನು ಒಮ್ಮೆ ಗೌಡ್ರ ಕಣ್ಣಂಗೆ ಕಾಣ್ತೀನಿ ಒಬ್ಬ ಕುತ್ತಲ್ಲ ಪೋತ್ರಾಜ ಇವ್ ಕಣ್ಣಂಗೆ ಕಾಣ್ತೀನಿ ಗೌಡ್ರಲ್ಲಿ? ಗೌಡ್ರು ಹೋದ್ರಲ್ಲ ಮೊನ್ನೆ ಅಲ್ಲ ಗೌಡ್ರಿಗೆ ಸ್ವಲ್ಪ ಭೇಟಿ ಆಗ್ಬೇಕಾಯ್ತು ಗೌಡ್ರ ಸ್ನೇಹಿತ ನಾನು ಕರಮರಾಜ ಅಂತ ಯಪ್ಪ ನೀ ಕರ್ಮರಾಗಿರು ಧರ್ಮರಾಗಿರು ಅದನ್ನ ತೊಗೊಂಡು ನನಗೇನಾಗಬೇಕಾಯ್ತು ಒಂದು ಇವನವನು ಇವು ಕರ್ಮ ಅವು ಕರ್ಮ ಒಟ್ಟ 8 ಮಂದಿ ಕರ್ಮಗಳು ಬಂದಿರು ಇಲ್ಲಿ ನಾನಿರು ಒಬ್ಬನೇ ಕರ್ಮರಾಜ ಸರ್ ಏನು ಟ್ಯಾಕ್ಟರ್ ಏನು ಗುರ್ತಾಯಿಲ್ಲ ನನಗ ಏ ನಡಿಯೋ ನಡಿಯೋ ಗೌಡ್ರು ಏ ನಡಿಯೋ. ನಮಸ್ಕಾರ ಅಲ್ಲ ಏನು ಹೇಳಿದ್ದೆವು ನಿನಗೆ ಏನು ಹೇಳಿದ್ರಿ ಕರ್ಮರಾಜ ಬರ್ತಾರ ಒಂದು ಚೇರ್ ಹಾಕಿ ಕುಡ್ಸ ಅಂತ ಹೇಳಿದಿಲ್ಲ ಕುಂಡ್ರಿಸಿನಲ್ರಿ ಎಲ್ಲಿ ಅಲ್ಲೇ ಎಸ್ ಯಾವ್ದು ಲೇ ಮುನ್ನೋಳಿ ಮಂಗೆ ಹಾ ಈ ಮಂಗ್ಯನ ಮಗ ನಿಮಗೂ ಗೊತ್ತಿಲ್ಲ ಇಲ್ಲ ಅವ ಪುತ್ತು ಅಂದಾಗ ನನಗೆ ಡೌಟ್ ಬಂದಿತ್ತು ಇವನವನು ಪುಟ್ಟಿ ಹೊರಕ್ಕೆ ಬಂದ ನೀವು ಅಂತಂದ್ರೆ ಯಾವಲೇ ನೀನು ಹೆರದವಳ ಏ ಅಲ್ಲ ಹಾದಿಗೆ ಹೋಗೋರ್ನು ಕರೆಯೋದು ಕರೆದು ಕೂಡ್ಸೋದು ಮತ್ತೆ ಬಡಿಯೋದ ಮೊದಲ ಕೇಳಬೇಕಿತ್ತಲ್ಲ ಯಾರು ಏನು ಅಂತ ಹೇಳಿ ಯಾವಲೇಲಿ ನಿಮ್ಗಾಕಬೇಕಲ್ಲಿ ತುಮ್ಮನ ಕುಂದ್ರಿತ ಮತ್ತೆ ನೀರು ಕೊತ್ತಾರ್ಗತ್ತೆ ಮಾದೆ ನೀರನ್ನು ಕೊತ್ತಲಾರ್ದ ಮತ್ತೆ ಈಗ ಯಾರು ಲೇತಲ್ಲಿ ಅಲ್ಲ ಯಾರಪ್ಪ ನೀನು ನಿನಗೂ ಗೊತ್ತಾಗಲಿಲ್ಲ ಇಲ್ಲ ನಾ ಮಾಮ ಹರಿ ಬಾ ಏ ಬಾರೋ ಸಾಮಾನೆಲ್ಲ ರೆಡಿ ಮಾಡ್ತೀನಿ ಸ್ವಚ್ಛ ಮಾಡ್ತೀನಿ ಬಾ ಮಾಡಿ ನಿನಗೆ ಅದೊಂದು ಬಿಟ್ರೆ ಏನು ನೀಗ್ತತ್ ಹೋಗಿ ಮಮ್ಮಿಗೆ ಫೋನ್ ಮಾಡಿದ್ದತ್ತ ಮತ್ತೆ ತಿಲಿಪಿ ಕೊತ್ತ ನನಗೆ ಮದುವೆ ಮತ್ತೆ ನಂದ ಓಹೋ ಹೋ 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 ನಮ್ಮ ಅತ್ತಿ ಮಗ ಹರಿಬಾಬು ಅದ ಬಾಬು. ಸಣ್ಣ ಇದ್ದಾಗ ನೋಡಿದ್ಯಾ ಈಗ ಎಲ್ಲ ಬಂದಾವ ದೊಡ್ಡವಾಗಿ ಮಿಸಿ ಬಂದಾವ ಇರ್ಲಿ ಬಿಡ ಅತ್ತೆ ಆರಾಮದಾಳಿಲ್ಲ ಆಕಿಗೇನು ದಾದಿ ಈಗೇನು ಆರಾಮದಾಳ ಆಕಿ ಎಲ್ಲ ಭತ್ತ ಆಕಿಗೆ ಬರ್ತಾವ ಗೃಹಲಕ್ಷ್ಮಿನ ಆಕೆ ಎಲ್ಲ ಭಾಗ್ಯಲಕ್ಷ್ಮಿನ ಆಕೆ ಎಲ್ಲ ತಗೊಂಡು ಆರಾಮ್ ಉಂಡು ತಿಂದು ಆರಾಮದಾಳ ಆದ್ರೆ ನನ್ನ ಮದುವೆ ತಿಂತಿನ ಇಲ್ಲ ಆಕಿ ನಾನು ಇದೀನಲ್ಲ ನಿನ್ನ ಮದುವೆ ಮಾಡೋದಕ್ಕೆ ನೀ ಮದುವೆ ಮಾತ್ಯತ್ತ ಅದ ಬಂದದ್ದು 2,200 ಕೊಟ್ಟು ಇಲ್ಲಿ ಕಳ್ಸಲಕ್ಕೆ ಒಳ್ಳೆ ಹೋಗಕ್ಕೆ ಬತ್ತಾರ್ತತೆಕಿಲ್ಲ ನನ್ನ ತೆಕ್ಕ ಏ ಗೌರೀಶ ನನ್ನ ಅಳಿಯ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು ನಮಸ್ಕಾರ ಹಾಲೇ ಪುತ್ ಪುತ್ತ ಸರ ನಾನು ನೋಡಿ ಅವ ಗಿತ್ತಿಗೆ ಹಾಕತ್ತಾನ ನಿಮಗೆಲ್ಲ ಡೌಟ್ ಬಂದತಿ ಅವ ಹಗಲಲ್ಲಿ ಹಿಂಗೆ ಮಾಡತ್ತಾನವ ಹುರುಕ್ ಹತ್ತಿ ಅವಂಗೆ ಹುರುಕು ಹಿಂಗ್ಯಾಕೋ ಪುತ್ ಪುತ್ ಸ್ಟೈಲ್ ಹಾ ಪುತ್ ಪುತ್ ಸ್ಟೈಲ್ ಯಾ ಪುಟ್ಟಿ ಇಡೋ ಸ್ಟೈಲ್ ಅಂತ ಹೇಳ್ರಿ ಅದು ಪುಟ್ಟಿ ಹಿಂಗಿಡ್ತಾರೆ ಎಲ್ಲರೂ ಹಿಂಗೆ ಹಿಂಗಿಡ್ತಾನೆ ಇರ್ಲಿ ದೂರದ ಪ್ರಯಾಣ ಬೇಸತ್ ಬಂದಿರಬೇಕು ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡ್ ಹೋಗಿ ಈ ಹೊಲಸ್ತೆತ ಯಾವಾಗಿದ್ದ ಕಲ್ತೀನಿ ಈ ಸ್ಥಾನ ಅಂದ್ರೆ ಏನು ಹಾ ಸ್ಥಾನ ಅಂದ್ರೆ ಏನು ಈ ಸ್ನಾನ ಅಂದ್ರೆ ಗೊತ್ತಿಲ್ಲ ನಮ್ಗೆ ಏ
ಜಳಕಲೇ ಜಳಕ. ಏ ಮರ ಉತ್ತದೆ ತ್ಯಾನಾದಿ ಇತ್ಯಾತ್ರ ಬೇದಿ ಒಂದ್ ಈ ಥರ ಬುದ್ಧಿ ಐತೆ ನಿನಗ ದಿವತ ಮಾತಾರ ದಳಕಾದನ ದಿವತ ಮಾದಬಾರ್ದನ ತಾಬನ್ ಹೊತ್ಕೊಂಡ ತಿಕ್ಕೊಂಡ ತೊಗಲ್ ತಗೊಂಡ್ ಹೋಗತ್ತದು ದಿನ ತಿಕ್ಕೊಂಡ ತೊಗಲ್ ತಗೊಂಡ್ ಹೋಗತ್ತದು ಮತ್ ದಿನ ತೊಳ್ಕೊಂಡ ಮೌಲದ ತಳಕ ಪಳಕ ಮಾದ ಅಂದ್ರೆ ತುಮ್ಮನ ಒಯ್ಬತ್ತನ ಅದೇನು ದಿವತ ಮಾದಕ್ಕೇನು ಊತನ ಅದು ಅಂದ್ರ ಮಾದಿದ್ರ ಆತ್ನಿ ದಳಕ ಪಳಕ ಮಾದ ಅನ್ಬಾರ್ದ ಮತ್ತು ವಾಸ್ತಸ್ತ ಸುಮ್ಮನೆ ಎಗರ ಸರಿ ಅಗ್ಬುರ್ಜರ ಮಾಡಿಕೋದ್ರೆ ನನಗೆ ಊರಾಗ ಹನುಮಪ್ಪನ ಜಾತ್ರೆ ಐತೆ, ಮನ್ಯಾಗ ಪಂಚ ಪಕ್ವಾನ ಮಾಡೈತಿ, ಹೋಗ. ಪಂಚ ಪಕ್ವಾನ ತಿಲಿಪಿ ಎಲ್ಲದಾಳ ಏ ಕಳೆ ತಿಲಿಪಿ ಎಲ್ಲದಾಳ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಮನಿ ಒಳಗ ಗ್ಯಾಸ್ ಒಲಿ ಸಣ್ಣ ಉರಿತಿತ್ತಂದ್ರ ಯಾರು ಗ್ಯಾಸ್ ರಿಪೇರಿ ಮಾಡವ ನಮ್ಮ ಮನೆ ಐತಿತ್ತೆ ಅವ. ನಾ ಎಲ್ಲಿ ಬರ್ನಲ್ ಹಾಕಕ್ ಬಂದನತ್ ಮಾಡಿದ್ನಿ ಮಾಮ ತುಳು ಫೋನ್ ಮಾದಕತ್ತ ಎಲ್ಲಿ ಅವ್ರ ಗಂಟೆ ಬಿದ್ದಿರಲೇ? ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನು ಮಾತಾಡ್ಸೋದನ್ನ ಮರ್ತ್ಬಿಟ್ಟೆ. ಏ ಗೌರೀಶ, ಒಂದ್ ಚೇರ್ ಹಾಕೋ. ಎಸ್ ಸರ್. ಅವಂದು ಮುಗೀತು, ಇವಂದು ಚಾಲು. ಈಗ ಬಾರೋ ಕುಂಡ್ರ ಬಾ. ಏ ಚೇರ್ ಸರಿ ಹಾಕಪ್ಪ. ಏ ಸರಿ ಸರಿಯಾಗಿ ಕುಂಡ್ರಪ್ಪ. ಅಲ್ಲೂ ಆ ರೀತಿ ಹಾಕಿದ್ರೆ ಹಾಕಿ ಕೂತ್ಕೋಬೇಕು. ಮತ್ತೆ ಸರಿ ಹಾಕೋದನ್ನ ಬಾರೋ. 4 ಮೂಲೆ ಅದಾವ, 4 ಮೂಲೆಗೆ ಯಾವ ಗಾವತ್ತಲ್ಲಿ ಕೂತ್ ಬಿಡು. ಏಕರಿ ನಡಬರ್ ಕೂತ್ ಬಿಡು. ಕರೆಂಟ್ ಹಿಡಿದು ಮಂಗೆ ಸತ್ತದ ಪಟ್ಟಿ ಎದ್ದು ಬಿಡ್ತು ಹೋಲಿ ಹೋಗ. ಈ ರೀತಿ ಹಾಕಿದ್ರೆ ಈ ಕೂತ್ರೆ ಏನಾಗುತ್ತೆ? ಏನಾಗುತ್ತೆ ಗೊತ್ತಿಲ್ವೇ? ಓಮೆ ಸರಿ ಹಾಕೋದನ್ನ. ಎಲ್ಲ ಮಾತಾಡ್ತೀನಿ, ನೀ ಏನು ಕಲ್ತೀವ? MBBS ಕಲಿಯಲು ಹೋಗ್ತಾ ಇದ್ದೇನೆ. ಇನ್ನೂ ಕಲೀಲಿಕ್ಕೆ ಹೋಗ್ತಾ ಇದೀಯಾ? ಎಮ್ಮಿ ಬೋಳಸ್ ಇನ್ನೂ ಕಲೀಲಿ ಹೋಗ್ತಾ ಇದ್ದಾನಂತೆ. ಎಮ್ಮಿ ಬೋಳಸ್ ಏನ್ ತಿಳ್ಕೊಂಡಿದ್ಯಾ? ಅದೇ ಎಮ್ಮಿ ಬೋಳಸೋದು ಗುರುತಿಲ್ಲ ನಮ್ಗೆ. MBBS ಅಂದ್ರೆ ಡಾಕ್ಟರ್. ನಿಂಗೆ ಕುರ್ಚಿ ಮೇಲೆ ಕುಂಡ್ರಾಕ್ ಬರಲ್ತೀನಿ, ಡಾಕ್ಟರ್ ಹಂಗ ಅವನಿ. ಹಾಗಾದ್ರೆ ನೀ ಕೂತ್ ತೋರಿಸ್ತೀಯಾ? ಏನಾಯ್ತು ತೋರಿಸ್ ನೋಡೋಣ. ಕರ್ಣವತ್ತು ನೋಡಿ. ಅಲ್ಲಲೇ ಗೌರ್ಯ, ಅಲ್ಲಾಡ್ರಿ ಮನೆಗೆ ಬಂದ ಅತಿಥಿಗಳನ್ನ ಗೋಳು ಮಾಡೋರಿಗೂ ತೆಂದುಕೊಳ್ಳೋಕೆ ಕರ್ಗಂಗಿಲ್ಲನ? ನಾನು ಗೋಳು ಮಾಡಕತ್ತಿದಿಲ್ರಿ. ಅದು ಪುತ್ತ ಕುಂತಾಗೇನ ಚೇರ್ ಹೊಲಸಾಗೈತಿ, ಒರೆಸ್ಕೊಡಂದ್ರೆ ಒರ್ಸಾಕತ್ತಿದ್ದೆ. ಗೊತ್ತ? ಹ್ಞೂ ರೀ, ಹಿಂಗ ಒರ್ಸುದ್ರಿ. ಇದಕ್ಕೆ ಬಿಡು. ನಾನು ಒಳಗಡೆ ತಂಗಿ ಇದ್ದಾಳೆ. ಹ್ಞೂ ರೀ, ಒಂದು ಕಪ್ ಬಿಸಿ ಟೀ ಮಾಡಿಸ್ಕೊಂಬೋದು. ನನಗೆ ಟೀಗಿ ಏನು ಬೇಡ್ರಿ. ಈಗ ಜಸ್ಟ್ ಊಟ ಮಾಡೇ ಬಂದೀನಿ ನಾನು. ನೋಡಿ ನನ್ನ ಬಗ್ಗೆ ಎಷ್ಟು ಕಾಜಿ ತೊಗೊಂತಾರ ಅವರು. ಇದಕ್ಕಂತಾರಪ್ಪ ಹುತ್ತ ಏನು ಗೊತ್ತಿಲ್ರ. ನಿನಗಲ್ಲೋಲೆ. ಯಾರಿಗಲೇ ತಂಗಿ ಅಂತ ಅಂದಿರಲ್ಲ. ತಂಗಿ ಅಂದ್ರೆ ಅವ್ರ ಹೆಸರು ಶಿಲ್ಪ ಅಂತ. ನೋಡ್ಲಿಕ್ಕೆ ಚೆನ್ನಾಗಿರಬಹುದಲ್ಲ. ಒಂದ್ರಿ ನಾ ಹೆಂಗದನಲ್ರಿ, ನಮ್ಮ ತಂಗಿ ಹಂಗದಾಳ. ನಾವು ಮಂದಿ ಮನೆಗೆ ಹೊಕ್ಕಿವಿ, ಆದ್ರೆ ಇಷ್ಟ ತಳಕ ಕೈ ಹಾಕೇನು ಕೇಳಂಗಿಲ್ಲ. ಚಾ ಕೊಟ್ರೆ ಚಾ ಕುಡಿತೀವಿ, ಉಪ್ಪಿಟ್ಟು ಕೊಟ್ರೆ ಉಪ್ಪಿಟ್ಟು ತಿಂತೀವಿ, ತಿಂದು ಮುಚ್ಕೊಂಡು ಸೈಲೆಂಟಾಗಿ ಸೈಡಿಗೆ ಎದ್ದು ಬರ್ತೀವ್ರಿ. ಆದ್ರೆ ನಿಮಗತ್ಲೆ ದಪ್ತರ್ ತಕೊಂಡ್ ಕೊಡಂಗಿಲ್ರಿ, ಹೇಳಗತ್ಲೆ ವಂಶಾವಳಿ ಹೇಳಕ. ಏ ಗೌರ್ಯ ಸರ್, ದೊಡ್ಡವ್ರಿಗೆ ಎಲ್ಲರಿಗೂ ಬಾ ಅಂತ ಹೇಳ್ಬಿಡ್ರಿ. ಯಾಕೋ ಮುಗಿದ ಹೋಗೈತ್ರಿ. ಯಾಕೆ ಏನಾಯ್ತು? ಸಿಲಿಂಡರ್ ಖಾಲಿ ಆಗೈತ್ರಿ. ಏನು 4 ಮಂದಿ ಹಾದವ್ರಗತ್ಲೆ ಹೇಳಕತ್ತೇವಲ್ಲ. ಮತ್ತು ಅವ್ರ ತಿಥಿಗಳು ಬಂದಾರ, ಅವ್ರ ಮುಂದೆ ಹೆಂಗೆ ಜೋರು ಬಾಯಿ ಮಾಡಿ ಹೇಳೋದು. ನಮ್ಮ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗಿದೆ ಅಂತ ತುಂಬ ಕೇಳ್ತದು. ಅದ್ರ ಸಂಬಂಧ ಸೂಕ್ಷ್ಮ ಹೇಳಿದ್ದೀನಿ ನಾನು. ಆದ್ರೂ ನೀವು ಚಾ ತೊಗೊಂಡ ಬಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಳೆ ಸ್ಟೋವ್ ಮೇಲೆ ಇಟ್ಟಿದ್ರೆ ಅದನ್ನ ಇನ್ನೇನು ತೆಗೆದು ಹವಾ ಹೊಡಿಬೇಕು ಅನ್ನೋದಕ್ಕೆ ವಯಸ್ಸರು ಹೊಡೆದ್ರಲ್ಲ ದುಷ್ಟ ಯಾರು ಅವರು. ಅದಕ್ಕೆ ನನಗೂ ಸಿಟ್ಟು ಬತ್ರಿ. ಪ್ಲಾಸ್ಟಿಕ್ ಇತ್ತು ಮಗಲ್ ಹೊಡೆದ್ ನೋಡ್ರಿ. ಪಕ್ ಅಂತಿತ್ತು, ಪೊಕ್ ಅಂತ ಹೈತಿ ತೊಗೊಂಬಂದೆ. ಅವರ ಚಾ ರಾಡಿ ಎರಡು ಸಲ ಅಣ್ಣ ಟೀ. ನನಗಲ್ಲಮ್ಮ.
ಅಣ್ಣ ನಿಮ್ಗ ನಾನು ಒನ್ಲಿ ಬೋರ್ಮಿಟಾ ಡ್ರಿಂಕ್ಸ್ ಮಾಡ್ತೀನಿ, ಗೊತ್ತಲ್ಲ ನಿಮಗೆ? ಮತ್ ಏನಂದೆ? ಯಾರ್ಗ ನಟಿ? ಬೋರ್ಮಿಟಾ ಡ್ರಿಂಕ್ಸ್. ಇವಳು ದನ ಬಿಟ್ಕೊಂಡು ಹೋದಾಗ ಬೋರಿನ ನೀರಿಗೆ ದಿಕ್ಕರ ಬೋರ್ ಮಿಟ್ಟಾತ. ಮತ್ ಯಾರ್ಗ? ಅಲ್ಲಿ ಕೊಡಮ್ಮ. ಆ ಗೌರೀಶ ಇನ್ನೊಂದು ಸ್ವಲ್ಪ ತಡೆದು ಬರ್ಬೇಕು, ಬೇಡ ಮುಗಿದು ಹೋಗಿತ್ತಾವ. ನಿನಗೆ ಯಾವಾಗ ಬರ್ಬೇಕು ಅದು ಗೊತ್ತಿಲ್ಲಲ್ಲೋ ಚುರುಮರೆ. ಅಯ್ಯಪ್ಪ, ನಾನು ಅವನೇ ತೊಗೊಂಬಂದೇವು, ದನಕ್ಕಿಟ್ಟಿದ್ದೆ ಅವನ್ನ. ತಂಗಿ ತಂಗಿ ಅಂತ ಹೇಳ್ತಾ ಇದ್ರಲ್ಲ, ತಂಗಿ ಅಂದ್ರೆ ಇವ್ರೇನು? ಹಾಂ, ಇವರ. ಮೇಡಮ್ ನಮಸ್ಕಾರ. ಹಾಂ ಸರ್ ಮೇಡಮ್ ಈ ಕಡೆ ಬರ್ರಿ ನೀವು. ಅವ ನೋಡ್ರಿ ಸಾಕು, ನಮಗೆ ಗಂಡ್ಮಕ್ಳು ನಮಸ್ಕಾರ ಮಾಡೋದು ಕಡಿಮೆ, ಹೆಣ್ಮಕ್ಳು ಏನ ಮಾದದಿದ್ರು ನನಗ ಮಾದತ್ ಹೇಳ. ಅಷ್ಟು ಬರಿಗೆಟ್ಟಿ ಅಲ್ಲೇ ನೀನು. ಹಂಗಲ್ಲೇ ನಮಸ್ಕಾರ ಅತ್ತಿ ಮಾತಾಡಿದ್ರೆ ನನಗ ಮಾತಾಡ್ತ ಹೇಳ, ಉಳ್ದದ್ ನನಗೆ ಬೇದಪ್ಪ, ನಿನಗೆ ಮಾಡ್ಲ ಮಗ. ಒಳ್ಳೆ ತಾ ಮಾಡ್ದೆ 2 ಸಲ. ಓ ನಮಸ್ಕಾರ ಸರ್. ಈ ಕಾಪಿಯನ್ನ ಈ ಶಿಲ್ಪ ಅವರೇ ಮಾಡಿದ್ದೇನು? ಇಲ್ಲ, ಅವ್ರು ಆಯ್ ಮಾಡಿ ಸರ. ಒಮ್ಮೆ ಒಳಗೆ ಹೋತು ಹೊರಗ ಬರೋದಿಲ್ಲ ಅದು. ಬೆವಿಕಾಲಕ ಜೋಡೆ ಟೂಟೆಗ ನೈ. ಮೇಡಮ್, ಹಾ, ಈ ಕಾಪಿಯನ್ನ ನೀವು ತಾನೇ ಮಾಡಿದ್ದು? ಇವಂಗೇನು ಗಂಡು ಮಕ್ಳು ಅವಾಜ್ ಆಗಿ ಬರಂಗೆ ಕಾಣೋದಿಲ್ಲ ಇವಂಗ. ವಾವ್, ಯಪ್ಪ ಅವ್ರ ಮಾಡ್ಯಾರ. ಹೋ ಮಾರಾಯ, ಕಾಪಿ ನೋಡಿದ್ರೆ ತುಂಬಾ ಬೊಂಬಾಟಾಗಿ ಕಾಣ್ತಾ ಇದೆ, ಮತ್ತ ತುಂಬಾ ಸ್ವೀಟ್ ಇದೆ. ಮತ್ತ ಒಟ್ಟಾರೆ ಕಾಪಿ ಕುಡ್ಕೊಂಡು ನೋಡ್ತಾ ಇದ್ರೆ ಈ ಮನೆಯಲ್ಲೇ ಇರ್ಬೇಕಂತ ಅನಿಸ್ತಾ ಇದೆ. ಪುಗುಸೆಟ್ ಸಿಕ್ಕ್ರಲ್ಲ ಇಲ್ಲೇ ಇರ್ಬೇಕು ಅನ್ಸತ್ ನಿಮಗೆ. ಒಂದು ಕೌದಿ ತಂದ್ಕೊಲ್ ಚಾ ಕುದ್ಕೊತ ಮಕ್ಕೊಂಬಿಲ್ಲ ಇಲ್ಲ. ನೆಲ ಒರೆಸ್ಬೇಕು. ನಾ ಇನ್ನು ಆಮೇಲೆ ಕರ್ಕೊಂಡು ನಡಿಯೋ. ಮೇಡಮ್ ತಗೊಳ್ಳಿ. ರಾಗ ಚೆಲ್ಲಿದಳು, ಹೃದಯನ ಗೆಲ್ಲಿದಳು. ಇದೇನು 3 ಸಲ ಹಾಕತ್ತಾರಲ್ಲ ಇಲ್ಲಿ. ಇವ್ರಿಬ್ರು ಏನೋ ತಾಪಿ ತುದಾಕತ್ತಾರ, ಏನೋ ಭತ್ತ ತಿಪ್ಪಾಕತ್ತಾರ. ಅವರಿಬ್ರು ಭತ್ತ ಚಿಪ್ಪಾಕತ್ತಾರ. ಅದನ್ನ ತಗೊಂಡು ನಿನಗೇನಾಗಬೇಕಾಯ್ತು? ಸುಂದರವಾದ ಗೌಡ್ರು ನಿಂಗೆ ಯಾರ ತುಮ್ಮನ ತುಮ್ಮರಿ ತಿನ್ಕೋತ ತುಮ್ಮನ ಕುಂದ್ರ ಅಂತ ಹೇಳ್ಯಾರ. ಅಷ್ಟು ಮಾಡೋಕ ನೀವೇನ ಮಾಡಿದ್ರು ನೋದ್ಕೋತ ತುಮ್ಮನ ತುಮ್ಮರಿ ತಿನ್ಕೋತ ನಿಂದ್ರಾಕ ಖರ್ಚಿದ್ರಿ ಅನ್ನೋ ನೀವಳೆ ಕಳೆ ಅವಳ ಬನ್ಯವ ಹಲ್ಕತ್ರ ಅಂದೆ. ಯಾರಿಗಂದಿಲೆ? ನಿನಗವು ಉಳ್ಕೊಂಡಿ ಅವಂಗೂ ನೋಡು. ಪಾಪ ಗೂಟ ಬರೋಬ್ಬರಿ ಗಾಡ್ಯಾಗ ಇತ್ತದು. ನಾವೇನು ಕಿತ್ಕೋಲಿಲ್ಲ ಗೌಡ್ರೆ. ಅವ್ರು ಯಾಕೆ ಕರಿತೀರಿ ಬಿಡಿ, ಹೋಗ್ರಿ. ನಾ ಕರಿತೀನಿ, ನನ್ನ ಕೆಲಸ ಅದು. ನಡಿಯೋ. ಅಲ್ಲ ಕಳ್ಸಾಕ ಕುಂತಿಯಲ್ಲ ಅವ್ರು ಅರ್ಜೆಂಟ್ ಹೋಗ್ಬೇಕಂತ್ರಿ. ಎದಕ್ಕೆ? ಅವ್ರದ್ದೆಲ್ಲ ಮೀಟಿಂಗ್ ಐತಂತ. ಎದ್ರ ಮೀಟಿಂಗ್? ಎಮ್ಮಿ ಬೋಳಿಸ್ಬೇಕಂತ ಅವ್ರು. ನೋಡಿ, ನಾವು ಕರೆದಿದ್ದಕ್ಕೆ ಬಂದಿದ್ದು ತುಂಬ ಸಂತೋಷವಾಯಿತು. ಈ ದಿನ ರಕ್ಷಾಬಂಧನ. ಈ ರಕ್ಷಾಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟು ಹಬ್ಬ ಕೂಡ ಇದೆ. ಹೌದಾ? ತುಂಬ ಸಂತೋಷ ಗೌಡ್ರಿ. ಹುಟ್ಟು ಹಬ್ಬಕ್ಕೆ ನನ್ನನ್ನು ಅತಿಥಿಯಾಗಿ ಕರೆಸಿ ಸತ್ಕಾರ ಮಾಡೋದಕ್ಕೆ ತುಂಬ ಸಂತೋಷ ಗೌಡ್ರಿ. ಗೌಡ್ರಿ, ಈ ನಿಮ್ಮ ಅಣ್ಣ ತಂಗಿಯರ ಅನುಬಂಧವಾಗಿ ಅಷ್ಟೇ ಉಳಿಬಾರ್ದು. ನನ್ನ ಆಸಂತೆ ಜನ್ಮದ ಸಂಬಂಧವಾಗಿ ಬೆಳೆಯಲಿ ಅಂತ ಒಂದು ಗೀತೆಗೆ ಕಾಲ ಕಳೆಯೋಣ. ಗೌರೀಶ ಬಾಯ್ಲಿ. ಸರಿ ನಾನು ಮಾತದ ಸರ್. ಇವತ್ತೇನಿದೆ ಗೊತ್ತಾ? ಇವತ್ತು ಏನೈತಿ ಇವತ್ತ? ಶಿಲ್ಪ ಅವ್ರು ಇದ್ದಾರಲ್ಲ, ಅದಾರಲ್ಲ, ಅವ್ರ ಹುಟ್ಟು ಹಬ್ಬ. ಏನು ಮಾತಾಡ್ತೇವೆ ನೀನು? ಇಷ್ಟು ಮಂದಿ ಮುಂದೆ ಆ ಹಬ್ಬ ಮಾಡೋದಕ್ಕೆ ಹೇಗೆ ಸಾಧ್ಯ? ಏನು ಮಾತಾಡ್ತಾನ? ನಾವು ಊಟ ಮಾಡವನ. ಅಲ್ಲ, ನೀ ಏನು ತಿಳ್ಕೊಂಡಿ? ಅವ ಏನಂತ ಅನ್ಕೊಡ್ತಾನ್ರಿ? ಇಷ್ಟು ಮಂದಿ ಮುಂದೆ ಅವ್ರದ್ದು ಇವತ್ತು ಸುಂದರವಾದ ಕುಟ್ಟು ಹಬ್ಬ. ಪುರುಸತ್ರ ಮಾಡೋ ಉಸಿರು ಬಿಡ್ತೀನಿ ನೀನು. ಬಂದ್ಬಿಟ್ರಿ ನಮ್ಮ ಅಮ್ಮನೇ ಬಸ್ ಸ್ಟ್ಯಾಂಡ್ ಪೈಕಾನಿಗೆ ನೀರು ಹಾಕೊಂಡು ಏನು ಮನೆ ಆಟ ಕುಲ ತಮ್ಮ ಮಾಡ್ತೀರಿ. ನಮ್ಮ ಅಮ್ಮನೇನು ತಣ ಮೇಸವನ್ ಮಾಡಿದ್ರೆ ಒತ್ತ ಕಿಮ್ಮತ್ತ ಕೊದಲ್ರು ನಮ್ಮ ಅಮ್ಮ ನಿನಕ. ಇಷ್ಟು ಮಂದಿ ಒಳಗೆ ಕಿಮ್ಮತ್ ಕೊಟ್ಟು ಕರ್ಯಾವಂದ್ರೆ ನೀವು ಒಬ್ಬನ ನೋಡ್ಲಿ ನಾನು. ಐ ಲವ್ ಯು ಮಮ್ಮ. ನಾ ಎಲ್ಲ ಅವಂಗ ತಿಳಿತೇಳ್ತಾನ, ನೀ ತುಂಬನ ಇರು. ಹುಚ್ಚಪ್ಪ ಮೆಂತೆ ಪಲ್ಯ ಬಾ ಇಲ್ಲಿ. ಬಂದೆ. ನಿನಗ ಕನ್ನಡದಾಗ ಅನ್ನಕ್ ಬರ್ಲಿಕ್ಕೆ ಇಂಗ್ಲೀಷ್ನಾಗ ಹೇಳ್ಕೊ. ಇಂಗ್ಲೀಷ್ನೊಳಗೆ ಕಳ್ಸ. ಅದು ಕುತ್ತು ಹಬ್ಬ ಅಲ್ಲ, ಹ್ಯಾಪಿ ಬರೀತದಿ. ಏನಂದೆ? ಮೊದ್ಲ ನಿಂತ್ಗಟ್ ನಡ ಹೋಗ್ಯಾವ. ಅಲ್ಲ ಏನಂದೆ? ಹ್ಯಾಪಿ ಬರೀತದಿ. ಹುಟ್ಟು ಹಬ್ಬ ಅನ್ನ ಹ್ಯಾಪಿ ಬರ್ತಡೇ ಅದು. ಮರ ತುದ್ದಿದ್ದಾವ್ ನೀ ಅತಿ, ನಾನು ತುದ್ದಿಲ್ಲ. ಏನು ಮಾಡ್ಲ ನಾನು? ತುಮ್ಮರಿ ತುನ್ಕೋತ ತುಂಬ ಕೂತ್ ಬದಾವ. ಗೌಡ್ರೆ, ಇವ್ರ ಮಾತು ಒಂದು ಕ್ಷಣ ನಗುಳು ತರುತ್ತೆ, ಒಂದು ಕ್ಷಣ ದುಃಖನ ತರುತ್ತೆ. ನೋಡಿ, ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿಕೊಂಡು ಬನ್ನಿ.
ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಜೀವನಗಳು ಹಕ್ಕಿನರು ನಾವಾಗಲೆಂದು ಹರಗುತ್ತೀರೆ ಈ ರಕ್ಷಾ ಬಂಧನ ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಜೀವನಗಳು ಹಕ್ಕಿನರು ನಾವಾಗಲೆಂದು ಹರಗುತ್ತೀರೆ ಈ ರಕ್ಷಾ ಬಂಧನ ಸಾಕ್ಷಿ ಹೇಳಿದ್ದು ತಂಗಿಯೋ ಹುಟ್ಟಿದ ಜನ ಅಣ್ಣನ ಪದವಿ ಹೊಸದು ತಂಗಿಯೋ ಹುಟ್ಟಿದ ಜನ ಅಣ್ಣನ ಪದವಿ ಹೊಸದು ಗಂಡಿಗೆ ಗೌರವರ ಕರೀರಿತು ಒಪ್ಪಲು ಅಲ್ಲ ಅಲ್ಲ ಅನ್ನೋದು ನನಗೆ ಒಪ್ಪರ ಎಲ್ಲ ಇವೆಲ್ಲ ನಿನಗಾಗಿ ದೀರ್ಘಾಯುಷ್ಮಾನ್ ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಜೀವನಗಳು ಹಕ್ಕಿನರು ನಾವಾಗಲೆಂದು ಹರಸುತ್ತೀರೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ನಮ್ಮ ಒಂದು ಕುಟುಂಬ ನೋಡಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷವಾಯಿತು. ಈ ಒಂದು ಕುಗ್ರಾಣದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ MBBS ಓದ್ತಾ ಇದ್ದಾನಂದರೆ ಈ ಊರು ಗೌಡನಾದ ನನಗೂ ಕೂಡ ತುಂಬ ಹೆಮ್ಮೆಯ ವಿಷಯ. ನೋಡಿ, ನಿಮ್ಮ ಈ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ದರೆ ನನಗೊಂದು ಫೋನ್ ಮಾಡಿ. ಖಂಡಿತ ಗೌಡ್ರೆ. ನಿನಗೇನ್ರ ಫೋನ್ ನಂಬರ್ ಸಿಗ್ಲಿಲ್ಲ ಅಂದ್ರ ಅಲ್ಲಿ ನಮ್ಮ ಮನೆ ಟೇಜ್ರಿಕ್ಲಿ ಐತಿ, ಎಷ್ಟು ಬೇಕಾದ್ರೆ ತೊಗೊಂಡು ಹೋಗೋ. ಎಲ್ಲಿ ಅವ್ರು ಗಂಟು ಬಿದ್ದಿರ್ಲಿ ಆಗ ಹಿಡಿದು ನೋಡಕತ್ತಾನೆ. ಇರೋ ನಾಲ್ಕು ಡೈಲಾಗ್ ಅದಾವ, ಅಕ್ಕನು ಕಸ್ಕೊಂಡು ನೀವು ಮಾತಾಡಿದ್ರೆ ಏನು ಮಾಡಲಿಲ್ಲ ಇಲ್ಲಿ. ಮರ ಈಗ ಎಟ್ಟು ಬರ್ತಾವ ಅಟ್ಟು ಮಾತಾಡಿ ಇನ್ನೊಂದು 4 ನಾಳೆ ಬರೆದು ಕೊಡ್ತಾನು ಸಾಕಾತಪ್ಪ. ಪೇಮೆಂಟ್ ಕೊಟ್ಟಾರ ಅಂತೇಳಿ 4 ಮಾತು ಕಡಿಮೆ ಮಾತಾಡಿದ್ರೆ ಏನು ರಾಕತ್ತಾನೆ ನಿಮ್ಗೆ. ಸುಮ್ಮನೆ ನಾಟಕ ಮಾಡ್ರಿ ಮರ ಏನು. ಸರಿ ಗೌಡ್ರೆ, ನಾನೇನು ತಂಗ್ಯವ್ವ, ಈಗ ಬಂದು ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದ್ದೀಯ? ಇವ್ರು ನಾನ ಇಲ್ಲ ಅಲ್ಲ, ನೋಡಿಲ್ಲ. ನಿಜ ಹೇಳ್ತಾ ಇದ್ದೀಯ? ಅಯ್ಯೋ ನಿಜವಾಗ್ಲೂ ಅಣ್ಣ, ಇವತ್ತೇ ನೋಡಿದ್ದು. ನೀನು ನನ್ನ ತಂಗಿ, ನನ್ನ ತಂಗಿ ಏನಂತ ನನಗೆ ಚೆನ್ನಾಗಿ ಗೊತ್ತೈತಿ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳಿದಿರುತ್ತೆ. ಹೇಳು, ಎಲ್ಲಿ ನೋಡಿದೀಯ ಅಂತ? ಅಣ್ಣ ಅದು ಕಾಲೇಜಿನಲ್ಲಿ ಒಂದ್ಸಾರಿ ನೋಡ್ದಾಗಿದೆ. ಅನಿಸಿತ್ತು ನನಗ. ಇಟ್ಟು ಪ್ರೀ ಅಂಡ್ ಪ್ರ್ಯಾಂಕ್ ಆಗಿ ನಿಂತು ಮಾತಾಡ್ಬೇಕಾದ್ರೆ ಇದು ಕಾಲೇಜಲ್ಲಿ ಭೇಟಿ ಅಂತ ಅನಿಸಿತ್ತು. ಒಂದೇ ಕಾಲೇಜ್ ಅಲ್ವಾ? ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ? ಅಯ್ಯೋ ಅಷ್ಟೇ ಅಣ್ಣ, ಬೇರೆ ಏನಿಲ್ಲ, ಅಷ್ಟೇ ಅಷ್ಟೇ. ಯಾಕೋ ಮೈ ಕೈ ನಡುಗ್ತಾ ಇದೆ? ತುಂಬಾ ಚಳಿ ಚಳಿ ಇದೆ ಅಣ್ಣ, ಅದಕ್ಕೋಸ್ಕರ. ಮುಖ ಎಲ್ಲ ಬೆವರ್ತಾ ಇದೆ? ತುಂಬಾ ಶೆಕೆ ಶೆಕೆ ಆಗ್ತಾ ಇದೆ ಅಣ್ಣ. ಅಂದ್ರೆ ಏನೋ ನಡೆದಿದೆ ಅಂತ ಅರ್ಥ. ಅವನಿಗೂ ನಿನಗೂ ಏನ್ ಸಂಬಂಧ? ಅಣ್ಣ, ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೆ. ನಿಂತಲ್ಲೇ ಸುಟ್ಟಾಕ್ ಬಿಡ್ತೀನಿ.
ಪ್ರೀತಿ ಮಾಡ್ತಾಳಂತೆ ಪ್ರೀತಿ. ಏಯ್! ಏನು ಯೋಗ್ಯತೆ ಇದೆ ಅವನಿಗೆ? ತಂಗ್ಯವ್ವ, ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ದಿಲ್ ಇಸ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಕ್ಕ ಸಿನಿಮಾದಾಗ ನೋಡಕ್ಕ ಅಷ್ಟ ಚಂದ, ನಿಜ ಜೀವನದಲ್ಲಿ ಅಲ್ಲ. ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸುವನ್ನು ತುಂಬಿಕೊಂಡ್ರು ಹೋಗ್ತೈತಿ. ಮುಂದೊಂದಿನ ಹಸು ಚೂರುಗಿಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತೈತಿ. ಮೊದಲು ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದೊಡ್ಡೊಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡ್ಬೋದು. ಹಾಗ ಅನ್ಕೊಂಡಿರವ್ ನಾನು, ಹಾಗೆ ಬಾಳ್ತಾ ಇರವ್ ನಾನು. ನೋಡು, ನನ್ನನ್ನು ಇನ್ನೊಂದು ಮುಖದರ್ಶನ ನೀನು ಮಾಡಿಲ್ಲ, ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ. ಬದಲಾಗೋ, ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಬೇಕಾರಿ ನನ್ನ ಮಗನಿಗೂ ಒಳ್ಳೇದು. ಅಣ್ಣ, ನಾವು ಶ್ರೀಮಂತರೇ ಇರ್ಬೋದು, ಚಿನ್ನದ ತಟ್ಟೆನಲ್ಲಿ ಅನ್ನನೇ ತಿನ್ಬೋದು, ಆದ್ರೆ ಚಪ್ಲಿನ ಬಂಗಾರದಲ್ಲಿ ಮಾಡಿಸಿದ್ರು ಕೂಡ ಕಾಲ್ನಲ್ಲಿ ಹಾಕೋಬೇಕು ಹೊರತಾಗಿ ತಲೆ ಮೇಲೆ ತಿಟ್ಕೊಂಡು ತಿರ್ಗಕ್ಕಾಗೋದಿಲ್ಲಣ್ಣ. ನನ್ನ ತಂಗಿ 4 ಅಕ್ಷರ ಕಲಿತಾಕ್ಷಣ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗಿ ಬಿಟ್ಟಳು ನನ್ನ ತಂಗಿ. ನಿನ್ನನ್ನು ಈ ರೀತಿ ಮಾತಾಡ್ತಾ ಇರೋದು ಕಲಿತಿರುವ ನಿನ್ನ ವಿದ್ಯೆ ಅಲ್ಲ, ಕೆಟ್ಟ ಹೊಲಸನಾಡ್ತಾ ಇರೋ ನಿನ್ನ ಹೊಲಸ ಮನಸ್ಸು. ಮೊದಲು ಅದನ್ನ ಸರಿಯಾಗಿ ಮಾಡ್ಕೋ, ಇಲ್ಲ ಅಂದ್ರೆ ನಾನ್ ಸರಿ ಮಾಡ್ಬೇಕಾಗತ್ತೆ. ಅಣ್ಣ, ಇದೇ ನಿನ್ ಕೊನೆ ನಿರ್ಧಾರ ಅಣ್ಣ? ಹೌದು. ಹಾಗಾದ್ರೆ ನಂದು ಒಂದ್ ಕೊನೆ ನಿರ್ಧಾರ ಕೇಳು. ಅದೇನ್ ಹೇಳೋ? ನಾನ್ ಪ್ರೀತಿ ಮಾಡಿದ್ದು ಕರ್ಮರಾಜನೇ, ಮದ್ವೆ ಅಂತ ಆದ್ರೂ ಅದು ಕರ್ಮರಾಜನೇ ಮಾತ್ರ. ಇಲ್ದಿದ್ರೆ ಈ ಶಿಲ್ಪ ಹೆಣವಾಗ್ತಾಳಷ್ಟೇ. ನೀನು ನನ್ನ ತಂಗಿನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ನೀನ್ ಚಿಕ್ಕವಳಿದ್ದಾಗ ಇದೇ ಕೈಯಾರೆ ತುತ್ತ ಮಾಡಿ ನಿನ್ನನ್ನು ಇಲ್ಲಿ ಕುಣಿಸ್ಕೊಂಡು ದೊಡ್ಡವಳು ಮಾಡಿದ್ನಲ್ಲ, ಅದು ನಾನು ಮಾಡಿರುವ ಮೊದಲನೇ ತಪ್ಪು. ಈ ಊರ್ ಜನರ ಮುಂದೆ 3 ಕಾಸಿಗೆ ನನ್ನ ಮಾನ ಮರ್ಯಾದೆ ಹರಾಜಾಕ್ಬಿಟ್ಟೆ ನೀನು. ನೀನು ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ಗೌಡ್ರ, ನೀವೊಂದು 4 ಮಾತು ಕೇಳಿದ್ರೆ ಒಂದು 4 ಮಾತು ಹೇಳ್ತಿಲ್ಲ, ಅಂದ್ರೆ ದನ ಹೊಡ್ಕೊಂಡು ಹೊಲಕ್ಕೆ ಹೋಗ್ಕೇನ್ರಿ ನಾನು. ತನಗೆ ತಿಳಿಲಿಲ್ಲ ಅಂದ್ರೆ ಗಾಡಿ ಕೇಳಂತ ಹಿರಿಯರ ಹೇಳ್ಯಾರ. ಹೇಳೋ, ನಿಂದು ಒಂದಾಗೆ ಬಿಡ್ಲಿ. ನೋಡ್ರಿ, ಇದ್ರಾಗ ಸಂಪೂರ್ಣ ತಪ್ಪೆಲ್ಲ ನಿಮ್ದು ಐತ್ರಿ. ಹೌದ್ರಿ, ಮತ್ತೆ ಆ ಹುಡುಗಿ ಸಣ್ಣಕ್ಕಿದ್ದಾಗ ಏನೇನು ಬಯಸ್ತಾಳ ಪ್ರೀತಿಯಿಂದ ಎಲ್ಲ ಕೊಡಿಸಿರಿ ನೀವು. ಆಕೆ ಕೇಳಿದ ಅಂಗಿ ಕೊಡಿಸಿರಿ, ಆಕೆ ಕೇಳಿದ ಸಾಲಿ ಪಾಟಿ ಪುಸ್ತಕ ಅಂಕ್ಲಿ ಇಂಕ್ಲಿಪ್ ಏನೇನು ಬೇಕೆಲ್ಲ ಕೊಡಿಸಿರಿ, ಆಕೆ ಕೇಳಿದ ಬಟ್ಟೆ ಕೊಡಿಸಿರಿ, ಆಕೆ ಕೇಳಿದ ಅಂಗಿ ಕೊಡಿಸಿರಿ, ಆಕೆ ಕೇಳಿದ ಚಡ್ಡಿ ಕೊಡಿಸಿರಿ. ನೀವು ಅವೆಲ್ಲ ಮಾತಿನ ಮುಂದೆ ಬರ್ತಾವ್ರಿ. ಅವೆಲ್ಲ ಅವನ್ನೆಲ್ಲ ಪ್ರೀತಿಯಿಂದ ಕೊಡಿಸಿರಿ ಅಂದ ಮೇಲೆ ಈಗ ಪ್ರೀತಿಯಿಂದ ಅವ ಬೇಕು ಅಂತಾರ, ಕೊಡಿಸ್ಬಿಡ್ರು ಅಲ್ಲಿ. ಒಂದು ವೇಳೆ ನನ್ನ ಜಾಗದಾಗ ನೀ ಇದ್ದಂದ್ರ ನಿನ್ನ ತಂಗಿನ ಅಂತ ಬರೋ ಭಿಕಾರಿನ ಪ್ರೀತಿ ಮಾಡಿದ್ರ ಅಂದ್ರ ಒಬ್ಬನ ಮದುವೆ ಮಾಡಿ ಕೊಡ್ತಿದ್ದೇನ? ಕಾಲ ತೊಳೆದ ಕಳಿಸ್ಬಿಡ್ತಿದ್ದೀನ್ರ. ಭಿಕಾರಿ ಬುದ್ಧಿ ಭಿಕಾರಿ ತರನ ಯೋಚನೆ ಮಾಡುತ್ತೆ. ಅವ್ರಿಬ್ರು ಮದುವೆ ಮಾಡ್ರಿ. ಸಾಧ್ಯವೇ ಇಲ್ಲ. ಒಂದು ವೇಳೆ ಅಂತ ಸಂದರ್ಭ ಏನಾದ್ರೂ ಬಂದ್ರ ಇವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ವಿನಃ ಈ ಮದುವೆ ನಡೆಯೋದಕ್ಕೆ ನಾನ್ ಬಿಡೋದಿಲ್ಲ. ನಾನರ ಎಲ್ಲಿ ಮದುವೆ ಮಾಡೋಣಕತ್ತಿ ನಿಮ್ಗೆ? ಒಟ್ಟ ಮದುವೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ಹುಡುಗ ನಮ್ಮ ಅಂತಸ್ತಿಗೆ ತಕ್ಕಂಥವಲ್ಲ. ಸ್ವಲ್ಪ ವಿಚಾರ ಮಾಡ್ರಿ. ಈಗ ಅವರು ಇಬ್ಬರು ಭಾಳ ದೀರ್ಘಕ್ಕೆ ಹೋಗ್ಯಾರ್ರಿ. ಮುಂದೆ ಹೆಚ್ಚು ಕಡಿಮೆ ಆಗಿ ಮನೆ ಬಿಟ್ಟು ಓಡಿ ಹೋಗಿಬಿಟ್ರಂದ್ರೆ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ ಐತಿ. ಅದಕ್ಕೆ ಒಂದು ದಿವಸ 6-7 ತಿಂಗಳು ಹೋಲಿ, ಮದುವೆ ಮಾಡ್ತೀವಿ ಒಂದು ಮುಂದೆ ಹಾಕೊಂತ ಹೋಗೋದು. ಆಮೇಲೆ ಟೈಮ್ ನೋಡಿ ಪಲ್ಟಿ ಹೊಡೆದ ಬಿಡೋದ್ರಿ. ಹೆಂಗೈತ್ರಿ ಕಿಡ್ನಿ? ಗೌರ್ಯ, ಇದ್ರೊಳಗೆ ಏನಾದರೂ ಸ್ವಲ್ಪ ಪರಕ ಆತಂದ್ರೆ ಮಗನ ನೀನು ಹಿಡ್ಕೊಂಡನ ಹಂಗೆ ಕಂಡ್ರೆ ನಾಯ ಕಿಲ್ಲರ್ ಹಾಕೋಲಿ ಹೋಗಿ ಮೊದಲದಾಗ ಮಕ್ಕೊಂಬಿಟ್ಟಿರ್ತೀನಿ. ಬಾರವ, ಇಷ್ಟೈತೆ ನೋಡಿ ವಿಷಯ. ಸೋಮನ ಚಿಂಗಮ್ ಜಗದನ್ ಜಕ್ಕೊಂಡ್ ನಿಂತೀರಿ ನೀವು. ನಾ ಹೇಳಿದೆ ಗೌಡ್ರಿಗೆ ಎಲ್ಲದಕ್ಕೂ ಹ್ಞೂ ಅಂದ್ಬಿಟ್ರೆ ಅವರು. ಏನು ಅಣ್ಣ ಒಪ್ಕೊಂಡ್ಬಿಟ್ನಾ? ತಡೆಯವ, ಇನ್ನೂ ಅಂದ್ರೆ ಬಾರ ಚಲೋ. ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯ ಎಲ್ಲಿ ಮುಂದುವರ್ಕೊಡ್ದು ಅದನ್ನ ನಾ ವಿಷಯ ಬಿಡಿಸಿ ಹೇಳ್ತೀನಿ ರೀ. ನೋಡುವ, ಗೌಡ್ರು ಹೇಳಿದ್ ನಿಂಗೆ ಅರ್ಥ ಆಗಿಲ್ಲ ಅಂತ ಕಾಣ್ತಾನೆ, ಅರ್ಥ ಆಗಂಗೆ ಹೇಳ್ತೀನಿ ನಿನಗೆ. ನೀ ಏನು ಕಾಲೇಜಿಗೆ ಬಸ್ನಾಗ ಹೋಗ್ಯಲ್ಲ, ಇಲ್ಲಿ ಮೇಲೆ ಬಸ್ನಾಗ ಹೋಗಂಗಿಲ್ಲ. ಬಸ್ ಪಾಸ್ ಹರಿದು ಹಾಕಿಬಿಡವ ನಾನು. ಆಧಾರ್ ಕಾರ್ಡ್? ಅದು ದೊಡ್ಡ ಸುದ್ದಿನ ಐತಳ ನಿಮ್ದು. ಈಗ ಅದು ಕಾಲೇಜಿನವ್ರಿಗೆ ಆಧಾರ್ ಕಾರ್ಡ್ ಕೊಟ್ರ ಈಗ? ಹೌದು. ಮತ್ತು ಬಸ್ ಪಾಸಿನ ರೊಕ್ಕ ತೊಗೊಂಡ್ರಲ್ಲ, ವಾಪಸ್ ಕೊಟ್ರಲ್ಲ ನಿಮಗೆ? ಅದು ಗೊತ್ತಿಲ್ಲ. ಬಸ್ ಪಾಸ್ ತಗ್ಸೇ ಇಲ್ಲ ನಾವು. ಇಲೆಕ್ಷನ್ ಹಾಕೋಣ ಮುಂಚೆ. ವಾ, ಸೋ ನೈಸ್. ಲಟ್ 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 ಲಟ್
ಒಲ್ಲೆ ಅದಕ್ಕೆ ಹೇಳ್ತಾರೆ ಈಗ ಅವರು ನೀವೇನ್ರ ನಮ್ದು ಹಳೆ ಟಮ್ ಐತಲ್ಲ ಅದನ್ನ ರೆಡಿ ಮಾಡ್ತೀವಿ ಹಿಂದೆ ಏನ ಕುಂಡಿರ್ಬೇಕು ಮುಂದೆ ನಾನು ಹೊಡಿಬೇಕು ಅಲ್ಲಿ ಹೋಗಿ ಕಾಲೇಜ್ನಾಗ ಬಿಟ್ಟಾಗ ಸರ್ ಕೂಡ ಟೀಚರ್ ಕೂಡ ಅಷ್ಟೇ ಮಾತಾಡ್ಬೇಕು ಅವು ಏನರ 3 ಫುಟಿನ ಶಿವರಾಜ್ ಕುಮಾರ ಸಿಕ್ಕ ಅವನ ಕಡೆ ಏನ್ರಿ ನೀ ಅವ್ವ ಅಪ್ಪ ಮಾತಾಡಕ್ಕೆ ಹತ್ತಿ ನಮ್ಗೆ ಹಿಡಿಸೋದಿಲ್ಲ 6 ಮತ್ತೆ ಲವ್ ಹೆಂಗ್ ಮಾಡೋದು? ಈಕಿ ನನಕಿನ ಮಿಕ್ಕಿದಕ್ಕೆಪ್ಪ ಲವ್ ಈಗ ಮಾಡಂಗಿಲ್ಲ ಎಜುಕೇಶನ್ ಮುಗಿಸ್ರಿಪ್ಪ ಅದಲ್ಲ ಎಜುಕೇಶನ್. ನನಗೆ ಇಂಗ್ಲೀಷ್ ಬರಂಗಿಲ್ಲ ಬಿಡವೆ. ಎಜುಕೇಶನ್ ಅಂದ್ರೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಸಾಲಿಗಿಲಿ ಕಲಿದು ಮುಗಿರಿ, ಎಕ್ಸಾಮ್ ಮುಗಿಲಿ ನಿಮ್ಮದು. ಆಮೇಲೆ ಪರೀಕ್ಷೆ ಪಾಸ್ ಆದಮೇಲೆ ನಾವು ದೊಡ್ಡರೆಲ್ಲರೂ ಕೊಡ್ತೀವಿ. ಇದೇನು ನಕ್ಕೊಂಡು ನಿಂತಿಯಲ್ಲ ಹಂಗೆ ನಕ್ಕೊಂಡ್ರೆ ಮದುವೆ ಮಾಡಿ ಕಳಿಸ್ತೀವಿ. ನೀವು ಆಮೇಲೆ ಅವನರ ಮಾಡ್ಕೊರಿ ಅಪ್ಪನರ ಮಾಡ್ಕೊರಿ, ನಿಮಗೆ ಸಂಬಂಧಪಟ್ಟ ವಿಷಯ. ಇಷ್ಟೊತ್ತ ನಾವು ಒಬ್ಬನ ಮಾತಾಡಕತ್ತೀನಿ, ನೀ ಸ್ವಲ್ಪ ಮಾತಾಡಿದಿ. ಹೋಗು ಅರ್ಜೆಂಟ್ ಒಂದು ಕಪ್ಪು ಸೋಡಾ ತೊಂಬು. ನಾನು ಸೋಡಾ ಅಂದ್ರೆ ಗುರುತಿಲ್ಲ ಈಕಿಗೆ. ಆ ಸೋಡಾ ಸೋಡಾ ತಿನ್ನೋದು ಪಡ್ಡಿ ಹಾಕ್ತಾರಲ್ಲ. ಗೌರ್ಯ ಅಪ್ಪ ಏನು ಹೇಳಿ ಹೋದ್ಲೋಲೆ ತಂಗಿ? ಸೋಡಾ ಅಂದ್ರೆ ಯಾವ್ದು ಕೇಳ್ತಾಳ್ರಿ? ಆದರೆ ನೀವೇನೋ ಇಲೆಕ್ಷನ್ ನಿಂತಿರಂತಲ್ಲ, ಇವಕ್ಕೆ ಏನು ಹಾಕತ್ತು ಏನು ಮಾರೇ. ಇಲೆಕ್ಷನ್ ನಿಂತಿದ್ದಕ್ಕೂ ಚಲನ ಏನು ಗೆಲ್ತಾ ಒಂದು ಗೊತ್ತಿಲ್ಲ, ಬಕ್ಕ ಬರಲ್ಲ ಬೀಳ್ತಾ ಅಂತ ಗೊತ್ತಿಲ್ಲ. ಹೇ ಗೆಲ್ತೀನಲೇ. ಯಾಳೆ ಗೆಲ್ತೀರಿ ನೀವು? ಈಗ ನೀವು ಊಟ ಆಗದ್ರಿ ಎಂಥವ್ರು ಊಟ ಆಗದ್ರಿ ಗೊತ್ತಲ್ಲ, ಎಲ್ಲ ಮಾತಾಡಿ ಲಾಸ್ಟಿಗೆ ಹಿಂಗೆ ಇರ್ತೀರಿ ನೋಡ ಅಂದ್ಬಿಟ್ಟು ಏನು ಉಪಯೋಗಿಲ್ಲ. ಹೇಳ್ರಿ ನೀವೇನ್ರ ಕರ್ಕೊಂಡು ಹೋದ್ರಿ ಸೋಲದ ಗ್ಯಾರಂಟಿ ನೀವು ಬೇಡ. ಅದಕ್ಕೆ ಅವರಂದ್ರು ಎಲ್ಲರೂ ನಾನು ಅಡುಗೆ ಮಾಡಿ ಹಾಕ್ಬೇಕಪ್ಪ, ಬಾ ನಾ ಕುಂತು ಬಯಸ್ತೀನಿ, ನೀ ಶಿಸ್ತು ನಾದು ಅಂದರು. ಗೌರ್ಯ ಅವರೇ ಇಲ್ಲಿ ನಿತ್ಯ ಅಂದ್ರೆ ನಾನು ಇನ್ನು ಹಿಡ್ಕೊಂಡು ನಾನು ಮಗನ